ನಮಸ್ಕಾರ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪಾ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬೊಬ್ಬ ಸಾಧಕನ ಬಗ್ಗೆ ನಿಮಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ವಿ. ಅದೇ ರೀತಿ ಇವತ್ತು ಯಾವ ಸಾಧಕನ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಹಾಯ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ದಿನನಿತ್ಯದ ಅವಶ್ಯಕತೆಗಳಲ್ಲಿ ಬಿಸಿನೀರು ಕೂಡ ಒಂದು. ಪ್ರತಿದಿನ ಬೆಳಗಾದ್ರೆ ಸಾಕು ನಾವು ಸ್ನಾನ ಮಾಡೋದಕ್ಕೆ ಬಿಸಿ ನೀರನ್ನು ಅವಲಂಬಿಸಿರ್ತೀವಿ. ಇನ್ನು ಈ ಬಿಸಿ ನೀರನ್ನು ನಾವು ತಗೊಳ್ಳೋದಕ್ಕೆ ಗೀಸರ್ ಅಥವಾ ಬಾಯ್ಲರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಈ ಗೀಸರ್ ಇರ್ಬೋದು, ಬಾಯ್ಲರ್ ಇರ್ಬೋದು ಅಥವಾ ಹೀಟರ್ ಇರ್ಬೋದು, ಪ್ರತಿಯೊಂದು ಕೂಡ ಕರೆಂಟ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಈ ಕರೆಂಟ್ ಅನ್ನೋದು 1 ಗಂಟೆ ಇದ್ದರೆ ಮತ್ತೊಂದು ಗಂಟೆ ಇರಲ್ಲ. ಇನ್ನು ಹಳ್ಳಿಗಳ ಕಡೆ ನೋಡೋದಾದರೆ ಅರ್ಧ ದಿನ ಕರೆಂಟ್ ಇರೋದೇ ಇಲ್ಲ. ಹಾಗಾಗಿ ಈ ಬಿಸಿ ನೀರಿನ ಅವಶ್ಯಕತೆಗಳನ್ನು ಪ್ರತಿನಿತ್ಯ ಕೂಡ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸಂಸ್ಥೆ ಅಂದರೆ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್. ಹಾಗಾಗಿ ಇವತ್ತಿನ ಸಾಧಕರ ಲಿಸ್ಟ್ನಲ್ಲಿ ನಾವು ನಿಮಗೆ ನ್ಯೂಟೆಕ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ನ MD ಆದಂತಹ ಸುರೇಂದ್ರ ಕುಮಾರ್ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ವಿ. ನಮಸ್ತೆ ಸರ್. ನಮಸ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸೋಲಾರ್ ಎನರ್ಜಿಯನ್ನು ಯೂಸ್ ಮಾಡ್ಕೋಬೋದು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಇತ್ತೀಚೆಗೆ, ಅಂದರೆ 25 ವರ್ಷಗಳಿಂದ ಆಗಿದೆ. ಅಂದರೆ ನೀವು ಯಾವಾಗ ಈ ಸೋಲಾರ್ ಎನರ್ಜಿ ಸಂಸ್ಥೆ ಈ ಸೋಲಾರ್ನ ಯೂಸ್ ಮಾಡಿಕೊಂಡು ನಾವು ಕೂಡ ಜನರಿಗೆ ಏನಾದ್ರು ಒಂದು ಕೊಡ್ಬೋದು, ಅಂದರೆ ಈ ಸೋಲಾರ್ ವಾಟರ್ ಹೀಟರ್ನ ಯೂಸ್ ಮಾಡ್ಬೋದು ಅಂತ ಯಾವಾಗ ನೀವು ಅಂದ್ಕೊಂಡಿದ್ದು? ಮೇಡಮ್, ನಾವು ಈ ಒಂದು ಬಿಸ್ನೆಸ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು 1988ರಲ್ಲಿ. 1992ರಲ್ಲಿ ನ್ಯೂಟೆಕ್ ಸೋಲಾರ್ ವಾಟರ್ ಹೀಟರ್ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. 92ರಿಂದ ಸೋಲಾರ್ ವಾಟರ್ ಹೀಟರ್ ಮೇಲೆ ಅಂದು ದಿನಕ್ಕೆ 4 ಸೋಲಾರ್ ವಾಟರ್ ಹೀಟರ್ ಮ್ಯಾನುಫ್ಯಾಕ್ಚರ್ ಮಾಡೋ ಟಾರ್ಗೆಟ್ನೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು 4ರಿಂದ ತಿಂಗಳಿಗೆ 1,000 ಯೂನಿಟ್ ಸೋಲಾರ್ ವಾಟರ್ ಹೀಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಟ್ಟಕ್ಕೆ ಬೆಳೆದಿದೆ. ಅಂದರೆ ಯಾಕೆ ನಿಮಗೆ ಈ ಸೋಲಾರನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು ಅನ್ನೋ ಒಂದು ಐಡಿಯಾ ಅಥವಾ ಒಂದು ಕಾನ್ಸೆಪ್ಟ್ ಅನ್ನೋದು ಹೇಗೆ ಬಂತು ನಿಮಗೆ? ನಾವು 1988ರಲ್ಲಿ ನಾವು ಪ್ರಾರಂಭ ಮಾಡಿದಾಗ ಬಿಸ್ನೆಸ್ಸಲ್ಲಿ ಏನಾದರೂ ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಸ್ವತಂತ್ರವಾದ ಉದ್ಯೋಗ ಮಾಡಬೇಕು ಅನ್ನೋದು ಮೊದಲೇ ನಮ್ಮ ಒಂದು ಮೈಂಡ್ನಲ್ಲಿ ಬಂದಂಥ ವಿಚಾರ. ಆ ಸಂದರ್ಭದಲ್ಲಿ ಈಗ ನಾವು ಬಿಸ್ನೆಸ್ ಮಾಡಬೇಕು, ನಮ್ಮ ಕೆರಿಯರ್ನ ಬಿಲ್ಟ್ ಮಾಡಬೇಕು, ನಮ್ಮ ಜೀವನವನ್ನು ರೂಪಿಸ್ಕೊಬೇಕು ಅನ್ನೋ ಒಂದು ಧ್ಯೇಯ ಮೌಲ್ಯಗಳ ಜೊತೆಗೆ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ, ಪರಿಸರಕ್ಕೆ ಹಾಗೂ ಏನಾದರೂ ಕೊಡುಗೆ ಕೊಡುವಂತಹ ಬಿಸ್ನೆಸ್ಸನ್ನು ಮಾಡಿದ್ರೆ ಹೇಗೆ ಅನ್ನೋ ಚಿಂತನೆ ನಮ್ಮಲ್ಲಿ ಪ್ರಾರಂಭ ಆಯಿತು. ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಅಂದಿನ ಮಟ್ಟದಲ್ಲಿ ಸೋಲಾರ್ ಇಟ್ ಈಸ್ ಎ ರಿನ್ಯೂಬಲ್ ಎನರ್ಜಿ, ಇಟ್ ಈಸ್ ಅಬಾಂಡೆಂಟ್, ಇಟ್ ಈಸ್ ಇನ್ಆಕ್ಸೆಸಿಬಲ್ ಮತ್ತು ಈ ಪ್ರತಿಯೊಂದು ಅಗತ್ಯಗಳನ್ನು ಪೂರೈಸುವಂತಹ ಸಾಧ್ಯತೆಗಳು ಸೋಲಾರ್ ಎನರ್ಜಿಲಿ ಇರೋದ್ರಿಂದ ಈ ಒಂದು ಸೋಲಾರ್ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮೌಲ್ಯಗಳನ್ನ ಫಿಕ್ಸ್ ಮಾಡಿಕೊಂಡು, ಒಂದು ಗುರಿ ಫಿಕ್ಸ್ ಮಾಡಿಕೊಂಡು ನಾವು 92ರಲ್ಲಿ ಈ ಒಂದು ಬಿಸ್ನೆಸ್ಸಲ್ಲಿ ಎಂಟ್ರಿ ಆದ್ವಿ. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅಂತ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗಿತ್ತು, ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ, ಅಂದರೆ ಎನ್ಕರೇಜ್ಮೆಂಟ್ ಅನ್ನೋದು ಒಂದು ಈಸಿಯಾಗಿ ಸಿಕ್ಕರೂ ಕೂಡ ಬಂಡವಾಳ ಅನ್ನೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಮನೆ ಪರಿಸ್ಥಿತಿ ಹೇಗಿತ್ತು? ನೋಡಿ, ಪ್ರತಿಯೊಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಸಾಧಕರಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಛಲ ಅನ್ನೋದು ಬರಬೇಕಾಗುತ್ತೆ. ಈ ಛಲ ಅನ್ನೋದು ಯಾವಾಗ ಬರುತ್ತೆ? ಪ್ರತಿಯೊಂದು ಮನುಷ್ಯನಲ್ಲಿ, ಒಬ್ಬ ಮನುಷ್ಯನಲ್ಲಿ ಒಂದು ಅವಮಾನ ಆದಾಗ, ಅಪಮಾನ ಆದಾಗ, ಅವಮಾನ, ನಾಚಿಕೆ, ಕ್ರೋಧ ಇವೆಲ್ಲವನ್ನು ಒಂದು ಮುಷ್ಟಿನಲ್ಲಿ ಇಟ್ಕೊಂಡಾಗ ಮನುಷ್ಯನಿಗೆ ಛಲ ಅನ್ನೋದು ಬರುತ್ತೆ. ಈ ಒಂದು ಛಲ ಮತ್ತು ಒಂದು ಗುರಿನ ಒಂದು ಪಾಸಿಟಿವ್ ಆಗಿ ನಾವು ರೂಪಿಸ್ಕೊಂಡ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು. ಧೈರ್ಯ ಮತ್ತು ಕಾನ್ಸಂಟ್ರೇಷನ್, ಕಾನ್ಫಿಡೆನ್ಸ್, ಕರೇಜ್, ಕಾನ್ಸಂಟ್ರೇಷನ್, ಈ 3 ಮೂಲ ತತ್ವಗಳೊಂದಿಗೆ ನಾವು ಬಿಸ್ನೆಸ್ ಪ್ರಾರಂಭ ಮಾಡಿದ್ವಿ. ಇವತ್ತು ಆ ಒಂದು ಮೌಲ್ಯಗಳಲ್ಲಿ ಬೆಲೆ ಇಟ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸಾಧಿಸ್ಬೋದು ಅನ್ನೋ ಒಂದು ಛಲ ನಮ್ಮಲ್ಲಿದೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟು ಈಸಿಯಾಗಿರಲ್ಲ ಅಲ್ಲಿ, ಅಂದರೆ ನಮ್ಮ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೆಲವೊಂದು ಅವಮಾನ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಒಂದು ಇನ್ಸಿಡೆಂಟ್ನ ನಮ್ಮ ಹತ್ರ ಶೇರ್ ಮಾಡ್ಕೊಬೋದಾ? ಶೋರ್. ನಾನು ಹೇಳಿದಾಗೆ ಸಾಧನೆಯ ಪ್ರತಿಯೊಬ್ಬ ನೀವು ಸಾಧಕರುಗಳನ್ನ ನೋಡಿ, ಲೀಡರ್ಸ್ಗಳನ್ನ ನೋಡಿ, ಅವರು ಜೀವನದಲ್ಲಿ ಅವರ ಸಾಧನೆ ಹಿಂದೆ ಒಂದು ಛಲ ಅನ್ನೋದು ಇದ್ದೇ ಇರುತ್ತೆ. ಉದಾಹರಣೆಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾರೂ ಬಿಸ್ನೆಸ್ಸಲ್ಲಿ ಇರೋವಂತಹ ಫ್ಯಾಮಿಲಿ ಅಲ್ಲ. ನಮ್ಮ ತಂದೆ ಸರ್ಕಾರಿ ನೌಕರಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ರು. ನನ್ನ ಸ್ನೇಹಿತರು ಸಹಿತ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಲ್ಲಿದ್ದರು. ಯಾರಿಗೂ ಸಹಿತ ನಮಗೆ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡಿದ್ರೆ ಅವತ್ತು ನಗಾಡ್ತಾಯಿದ್ರು. ನನಗೆ 1988ರಲ್ಲಿ ನನ್ನ ಎಜುಕೇಷನ್ ಮುಗಿಸಿದಾಗ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದಾಗ
ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಅಪ್ರೆಂಟಿಸ್ ಆಗಿ PWD ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡೆ. ಇಲ್ಲಿ ಸೇರಿಕೊಂಡಾಗ ಆ್ಯಸ್ ಎ ಇಂಜಿನಿಯರ್ ಆಗಿ ನನಗೆ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಸೂಪರ್ವಿಷನ್ಸ್ಗೆ ಬಿಟ್ಟಿದ್ದರು. ಆ ಸಂದರ್ಭದಲ್ಲಿ ನನಗೊಂದು ಭಾಳ ಅವಮಾನಕರವಾದ ಪ್ರಸಂಗ ನಡೀತು. ಅಲ್ಲಿ ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಸೈಟ್ ಇನ್ಸ್ಪೆಕ್ಷನಿಗೆ ಬಂದಿದ್ದವರು ಭಾಳ ಕೆಟ್ಟದಾಗಿ ಅವಮಾನವಾಗಿ ನನ್ನ ಬಗ್ಗೆ, ನನ್ನ ಎಜುಕೇಷನ್ ಬಗ್ಗೆ, ನನ್ನ ಸ್ವಾಭಿಮಾನ ಕೆಣಕಂತಹ ಮಾತುಗಳನ್ನು ಆಡಿದ್ರು. ಆ ಸಂದರ್ಭದಲ್ಲಿ ನನಗೆ ಭಾಳಷ್ಟು ಬೇಜಾರಾಯಿತು, ಬೇಸರ ಆಯಿತು. ಈ ನನ್ನ ಜೀವನ ಪೂರ್ತಿ ಈ ರೀತಿ ಅವಮಾನದ ಬೈಗುಳುಗಳಲ್ಲೇ ನನ್ನ ಜೀವನವನ್ನು ಕಳಿಬೇಕಾ, ಇಂಥ ಒಬ್ಬ ಅಧಿಕಾರಿಯ ಕೆಳಗಡೆನೇ ಕೆಲಸ ಮಾಡ್ಕೊಂಡು ಹೋಗಬೇಕಾ, ಇಂಥ ಒಂದು ಬದುಕು ಬೇಕಾ ಅನ್ನೋದು ನನ್ನಲ್ಲಿ ಭಾಳ ಪ್ರಶ್ನೆ ರೂಪಿಸ್ಕೊಂತು. ಆವಾಗ ನನ್ನಲ್ಲೇ ನನ್ನ ಸ್ವಾಭಿಮಾನಕ್ಕೆ ನಾನೇ ಒಂದು ದಾರಿ ಕೊಟ್ಕೊಂಡೆ. ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ಸ್ವತಂತ್ರವಾದ ಸ್ವಂತವಾದ ಏನಾದರೂ ಬಿಸ್ನೆಸ್ಸನ್ನು ಮಾಡಬೇಕು. ಹೀಗೆ ಮಾಡ್ತಾನೆ ನಾವು 88ರಲ್ಲಿ ನಮ್ಮದೇ ಸಮಾನ ಮನಸ್ಕರಿರುವಂಥ 4 ಜನ ಪಾರ್ಟ್ನರ್ಗಳೊಂದಿಗೆ ಒಂದು ಸಣ್ಣವಾದ ಉದ್ಯಮ ತಿಪ್ಟೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಅಂದು ಒಬ್ಬೊಬ್ಬರು 25,000 ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿದಂಥ ಉದ್ಯಮ. ಅಂದರೆ 1 ಲಕ್ಷ ಬಂಡವಾಳದೊಂದಿಗೆ ಪೋರ್ಟಬಲ್ ಚುಲ್ಲಾಸ್ ಅಂತ ಸುಧಾರಿತ ಒಲೆಗಳನ್ನು 88ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. 88ರಿಂದ 92 ತನಕ ಕರ್ನಾಟಕದ ಮೂಲೆ ಮೂಲೆ ಪ್ರತಿಯೊಂದು ಮಂಡಲ್ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳಲ್ಲಿ ಈ ನ್ಯೂಸಿಫೆರಾ ಇಂಪ್ರೂವ್ಡ್ ಚುಲ್ಲಾಸ್, ಅಂದರೆ ಇಟ್ ಈಸ್ ಎ ಸ್ಮೋಕ್ಲೆಸ್ ಚುಲ್ಲಾಸ್, ಇದು ಸಹಿತ CPRA ಡಿಸೈನ್ ಮಾಡಿದಂತಹ ಒಂದು ಇನೋವೇಟಿವ್ ಪ್ರಾಡಕ್ಟ್ಸ್. ಇದನ್ನು ನಾವು ಮಾರಾಟ ಮಾಡಿದ್ವಿ. ಅಂದು ಅದಕ್ಕೆ ಸಬ್ಸಿಡಿ ಕೊಡ್ತಾಯಿದ್ರು. ಅಂದು ಪ್ರತಿಯೊಂದು ತಾಲೂಕುಗಳಲ್ಲೂ ಅಂದು ಹೆಚ್ಚು ಕಡಿಮೆ 174 ತಾಲೂಕು ಕೇಂದ್ರಗಳಿಗೂ ನಾನು ಪ್ರವಾಸ ಮಾಡಿದ್ದೀನಿ. ಆ ಒಂದು 92ರಿಂದ ಬೆಳ್ಕೊಂಡು ಬಂತಹ ಪ್ರಯಾಣ ಇವತ್ತು ತಿಂಗಳಿಗೆ 1,500 ಸೋಲಾರ್ ವಾಟರ್ ಹೀಟರ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದೀವಿ. ಅವತ್ತು 4 ಜನರಿಂದ ಸ್ಟಾರ್ಟ್ ಮಾಡಿದಂಥ ಯೂನಿಟ್ ಇವತ್ತು 150ರಿಂದ 175 ಜನ ಕೆಲಸಗಾರರು ಕೆಲಸ ಮಾಡ್ತಿದ್ದಾರೆ. ಹಾಗೂ ಪರೋಕ್ಷವಾಗಿ ಡೀಲರ್ ಆಗಿ, ಸೇಲ್ಸ್ ಪ್ರಮೋಟರ್ ಆಗಿ 400ರಿಂದ 500 ಜನ ಭಾರತಾದ್ಯಂತ ಕೆಲಸ ಮಾಡ್ತಿದ್ದಾರೆ. ಇದನ್ನೆಲ್ಲವನ್ನು ಆ ಒಂದು ಛಲ, ಆ ಒಂದು ಹಠ, ಜೀವನದಲ್ಲಿ ಏನು ಸಾಧಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ನಮ್ಮ ಸ್ವಂತ ಕಾಲ ಮೇಲೆ ನಾವು ಏನು ನಿಲ್ಲಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ವಿ. ಈ ಒಂದು ಮಟ್ಟದಲ್ಲಿ ನಾವು ಬೆಳೆಯೋದಕ್ಕೆ ಪ್ರಯತ್ನ ಆಯಿತು. ಅಂದರೆ ಪ್ರತಿ ಸಕ್ಸಸ್ನ ಹಿಂದೆ ಕೂಡ ಒಂದು ಸಾಕಷ್ಟು ಫೇಲ್ಯೂರ್ಗಳಿದೆ ಅಂತಲೇ ಹೇಳ್ಬೋದು. ಅಂಥ ಫೇಲ್ಯೂರ್ನ ನೀವು ಅಂದರೆ ಒಂದು ಹಂತವಾಗಿ ಬೆಳ್ಕೊಂಡು ಬಂದು ಈ ಒಂದು ಸ್ಟೇಜಿಗೆ ಇವತ್ತು ಬಂದಿದ್ದೀರಾ ಅಂತ ಹೇಳ್ಬೋದು. ಯಾಕೆ ನಿಮಗೆ ಈ ಸೋಲಾರ್ ಸಿಸ್ಟಮನ್ನೇ ಆಯ್ಕೆ ಮಾಡ್ಕೊಬೇಕು ಅಂತ ಅನ್ನಿಸ್ತು? ಈಗ ಸೋಲಾರ್ ಸಿಸ್ಟಮನ್ನು ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಬಿಸ್ನೆಸ್ಸನ್ನು ಒಂದು ಚಾಯ್ಸ್ ಮಾಡಲೇಬೇಕು. ಈಗ 22-23 ನನ್ನ ಎಜುಕೇಷನ್ ಮುಗಿಸಿದಾಗ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಾದರೂ ಈ ಥರ ಟೆಕ್ನಿಕಲ್ ಫೀಲ್ಡ್ ರಿಲೇಟೆಡ್ ಇತ್ತಾ? ನಿಜವಾಗ್ಲೂ ಸೋಲಾರ್ ವಾಟರ್ ಹೀಟರ್ಗೂ ನಾನು ಓದಿದ್ದಕ್ಕೂ ಏನೂ ಸಂಬಂಧ ಇಲ್ಲ. ನಾನು ಓದಿ ಸಿವಿಲ್ ಇಂಜಿನಿಯರಿಂಗ್. ಅಂದು ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋದ್ರ ಜೊತೆಗೆ ಈ ಪರಿಸರಕ್ಕೆ, ಈ ಸಮಾಜಕ್ಕೆ ಕೊಡುಗೆ ಆಗಂತಹ ಸೌರ ಶಕ್ತಿನ ಉಪಯೋಗಿಸ್ಕೊಂಡು ಅದರಲ್ಲೇ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ರೆ 360 ಡಿಗ್ರಿನಲ್ಲೂ ಸಹಿತ ಒಂದು ಸರಿಯಾದ ಫೀಲ್ಡ್ನ ಚಾಯ್ಸ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ಸೋಲಾರ್ ವಾಟರ್ ಹೀಟರ್ಸ್ ಫೀಲ್ಡನ್ನು ನಾವು ಅವತ್ತು ಆಯ್ಕೆ ಮಾಡ್ಕೊಂಡ್ವಿ. ಮತ್ತು ಅದರಲ್ಲಿ ಒಂದು ಸಮಾಧಾನವೂ ಇದೆ. ಯಾಕೆಂದರೆ ಒಂದು ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡೋದ್ರಿಂದ 10 ಮರವನ್ನು ನಾವು ಬೆಳೆಸ್ದಂಗೆ ಆಗುತ್ತೆ, ಅಷ್ಟು ಕಾರ್ಬನ್ ಡೈಆಕ್ಸೈಡನ್ನ ಕಡಿಮೆ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಆತ್ಮ ಸಂತೋಷ ನಮಗೆ ಈ ಒಂದು ಪ್ರಾಡಕ್ಟ್ನಲ್ಲಿ ಇದೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಅಂದರೆ ಯಾವುದೇ ಸಾಧಕ ಇರ್ಬೋದು, ಆತನಿಗೂ ಕೂಡ ಒಂದಷ್ಟು ಬಾಲ್ಯದ ನೆನಪುಗಳು ಅಂತ ಇರುತ್ತೆ. ಆ ಬಾಲ್ಯದ ನೆನಪುಗಳನ್ನ ಕೂಡ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಈಗ ಒಂದು ಚಿಕ್ಕ ವಿರಾಮದ ನಂತರ ಸಾಧಕರು ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಸಹಿತ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ವಿತ್ ಇನ್ನರ್ ಟ್ಯಾಂಕ್ ವಿತ್ ಮೆಕ್ಯಾನಿಕಲಿ ಜಾಯಿಂಟೆಡ್ ವಿತೌಟ್ ವೆಲ್ಡಿಂಗ್ ಟ್ಯಾಂಕ್ಸ್ಗಳು ಈ ಕಲರ್ನಲ್ಲಿ ಬರುತ್ತೆ. ವೀಕ್ಷಕರೇ, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಪ್ರತಿ ಮನೆಗಳಲ್ಲೂ ಕೂಡ ನೀವು ಯೂಶಲಿ ನೋಡೇ ಇರ್ತೀರ ಯಾವ ರೀತಿ ಈ ಸೋಲಾರ್ ವಾಟರ್ ಹೀಟರ್ ಇರುತ್ತೆ ಅಂತ. ಆದರೆ ಅದರ ಪ್ರತಿಯೊಂದು ಪಾರ್ಟನ್ನು ಕೂಡ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದರ ವಿಡಿಯೋ ಕ್ಲಿಪ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ನೋಡ್ಕೊಂಬನ್ನಿ. ವೀಕ್ಷಕರೇ, ನ್ಯೂಟೆಕ್ 1992ನೇ ಇಸ್ವಿಯಿಂದಲೂ ಸಹಿತ ಸೋಲಾರ್ ವಾಟರ್ ಹೀಟರಲ್ಲಿ ಒಂದು ಹೆಸರು ಪಡೆದಂತಹ ಕಂಪನಿ. ಇದರಲ್ಲಿ ವಿಭಿನ್ನವಾದ ಮತ್ತು ವಿನೂತನ ಮಾದರಿಯನ್ನು ನ್ಯೂಟೆಕ್ ಕೊಡೋದಲ್ಲಿ ಹೆಸರು ಪಡೆದಿದೆ. ನ್ಯೂಟೆಕ್ನ ಹೊಸ ಟೆಕ್ನಾಲಜಿಗಳನ್ನು 92ರಿಂದ 94 ಇಸ್ವಿಯಲ್ಲೂ ಆವಿಷ್ಕಾರಗಳನ್ನು ಮಾಡಿದಂಥ ಕೀರ್ತಿ ಸಹಿತ ನ್ಯೂಟೆಕ್ಕಲ್ಲಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಇವತ್ತು ಸೋಲಾರ್ ವಾಟರ್ ಹೀಟರಲ್ಲಿ ಮೇಜರ್ ಥ್ರೆಟ್ ಅಂದರೆ ಬೆದರಿಕೆ ಇರೋವಂಥದ್ದು ಏನು ಅಂದರೆ ಟ್ಯಾಂಕ್ ಲೀಕೇಜಸ್ಗಳು ಯಾವ ಕಾರಣಕ್ಕಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತಹ ವೆಲ್ಡಿಂಗ್ ಪಾರ್ಟ್ಗಳಲ್ಲಿ ಮತ್ತು ಈ ಸಂಬಂಧಪಟ್ಟಂತಹ ಹಾರ್ಡ್ ವಾಟರ್ ಇರೋ ಸಂದರ್ಭದಲ್ಲಿ ಈ ವೆಲ್ಡಿಂಗ್ ಪಾರ್ಟ್ಗಳಲ್ಲಿ ಲೀಕೇಜ್ ಪೊಸಿಷನ್ಗಳಲ್ಲಿ ಭಾಳಷ್ಟು ಆಗೋ ಸಾಧ್ಯತೆ ಇದೆ. ನ್ಯೂಟೆಕ್ ಡೆವಲಪ್ ಮಾಡಿರೋಂಥ ಹೊಸ ಪ್ರಾಡಕ್ಟ್, ಇನೋವೇಟಿವ್ ಪ್ರಾಡಕ್ಟ್ ಅಂತ ಹೇಳೋದು ತಪ್ಪಾಗಲಾರದು. ಈ ಒಂದು ಟ್ಯಾಂಕಲ್ಲಿ ನಾವು
ಈ ಒಂದು ವೆಲ್ಡಿಂಗ್ ಟೆಕ್ನಾಲಜಿ ಇಲ್ಲದಿರುವಂತಹ ಸೋಲಾರ್ ವಾಟರ್ ಹೀಟರ್ ಟ್ಯಾಂಕನ್ನು ಡೆವಲಪ್ ಮಾಡಿದ್ದೀವಿ. ಈ ಒಂದು ನಮ್ಮ ಪಾರ್ಟಲ್ಲಿ ಯಾವುದೇ ಕಾರಣಕ್ಕೆ ವೆಲ್ಡಿಂಗ್ ಬರೋದಿಲ್ಲ. ಇದು ಮೆಕ್ಯಾನಿಕಲಿ ಜಾಯಿಂಟ್ ಆಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೆ ಇಲ್ಲಿ ರಸ್ಟ್ ಮತ್ತು ಕರೋಷನ್ ಆಗದೆ ಇರುವಂಥದ್ದು. ಇದೇ ರೀತಿ ನ್ಯೂಟೆಕ್ಕಲ್ಲಿ ವಿಭಿನ್ನವಾದ ಪ್ರಾಡಕ್ಟ್ಸ್ಗಳಿದೆ. ಒಂದು ಎನಾಮಲ್ ಕೋಟೆಡ್ ಟ್ಯಾಂಕ್ಸ್, ಇನ್ನರ್ ಟ್ಯಾಂಕ್, ಅದೇ ರೀತಿ ಪಾಲಿಮರ್ ಟ್ಯಾಂಕ್, ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್, ಹಾಗೂ ವಿವಿಧ ಮಾದರಿಯ ಸ್ಟ್ರೀಟ್ ಲೈಟ್, ಲೈಟಿಂಗ್, ವಾಟರ್ ಹೀಟರ್ಸ್, ವಾಟರ್ ಪ್ಯೂರಿಫೈಯರ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಇದು ಸಹಿತ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ವಿತ್ ಇನ್ನರ್ ಟ್ಯಾಂಕ್ ವಿತ್ ಮೆಕ್ಯಾನಿಕಲಿ ಜಾಯಿಂಟೆಡ್ ವಿತೌಟ್ ವೆಲ್ಡಿಂಗ್ ಟ್ಯಾಂಕ್ಸ್ಗಳು ಈ ಕಲರ್ನಲ್ಲಿ ಬರುತ್ತೆ. ಇದೇ ರೀತಿ ಈ ಒಂದು ಯೆಲ್ಲೋ ಟ್ಯಾಂಕ್, ಇದರಲ್ಲಿ ಆ್ಯಸ್ ಯೂಶುವಲ್ ನಮ್ಮ ಎಕ್ಸಿಸ್ಟಿಂಗ್ ಟೆಕ್ನಾಲಜಿ ಏನಿದೆ ಆ ಒಂದು ಇದರಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇತ್ತೀಚೆಗೆ ನಾವು ಕರೋಷನ್ ಲೆಸ್ ಟ್ಯಾಂಕ್, ಲೀಕೇಜ್ ಪ್ರೂಫ್ ಟ್ಯಾಂಕ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ ಟ್ಯಾಂಕಲ್ಲಿ ಒಂದು ಪ್ಲಾಸ್ಟಿಕ್ ಟ್ಯಾಂಕ್, ಅಂದರೆ ಇನ್ಸೈಡ್ ಪಾಲಿಮರ್ ಟ್ಯಾಂಕ್. ಇವತ್ತು ನೀವು CPVC ಪೈಪ್, ಇವತ್ತು PPR ಪೈಪ್, ಈ ರೀತಿ ಇರುವಂತಹ ಪ್ಲಾಸ್ಟಿಕ್ ಟೆಕ್ನಾಲಜಿ ಇರುವಂತಹ ಟ್ಯಾಂಕನ್ನು ಸಹಿತ ನಮ್ಮಲ್ಲಿ ನಮ್ಮ ಪ್ರಾಡಕ್ಟ್ಸಲ್ಲಿ ಇದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಈಗ ನೋಡಿ, ಈ ಒಂದು ಟ್ಯಾಂಕ್ ಇದು ಬಂದ್ಬಿಟ್ಟು ಇನ್ಸೈಡ್ ಟ್ಯಾಂಕು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಬದಲು ಪ್ಲಾಸ್ಟಿಕ್ ಟ್ಯಾಂಕ್ ಅಂದರೆ ಪಾಲಿಮರ್ ಟ್ಯಾಂಕ್. ಇದು ಅಪ್ ಟು 170 ಡಿಗ್ರಿ ಟೆಂಪರೇಚರ್ನ ವಿಸ್ಟ್ಯಾಂಡ್ ಮಾಡುತ್ತೆ. ಯಾವುದೇ ರೀತಿಯಿಂದ ಏನು ಸಮಸ್ಯೆಗಳು ಬರೋದಿಲ್ಲ. ಹೀಟ್ ಪ್ರಿಸರ್ವೆಲ್ಲೂ ಸಹಿತ ಹೆಚ್ಚಿಗೆ ಅವಕಾಶ ಇದೆ. ಇದು ಮೋಲ್ಡೆಡ್ ಸಿಂಗಲ್ ಬ್ಲೋ ಮೋಲ್ಡೆಡ್ ಟ್ಯಾಂಕ್ಸ್ಗಳು. ಇದು ಯಾವುದೇ ಕಾರಣಕ್ಕೆ ಕರೋಷನ್ ಫ್ರೀ ಟ್ಯಾಂಕ್ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಇದು ಸಹಿತ ನ್ಯೂಟೆಕ್ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಕೀರ್ತಿ ನ್ಯೂಟೆಕ್ ಸೋಲಾರ್ ಸಂಸ್ಥೆಗೆ ಸಲ್ಲತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಎಲ್ಲ ರಾಜ್ TV ವೀಕ್ಷಕರಿಗೂ ನಮ್ಮ ನಮಸ್ಕಾರ. ನಾವು ಈ ಕಂಪನಿಯಲ್ಲಿ ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ಈ ಕೆಲಸಕ್ಕೆ ನಾವು ಬಂದಾಗ ಒಂದು ಸಾಧಾರಣ ಸ್ಟೋರ್ನಲ್ಲಿ ಸೇರಿಕೊಂಡು ಇವತ್ತಿನ ದಿನ ಒಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸೀನಿಯರ್ ಮ್ಯಾನೇಜರ್ ಲೆವೆಲಲ್ಲಿ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡಲಿಕ್ಕೆ ಮತ್ತು ಬೆಳವಣಿಗೆ ಹೊಂದಕ್ಕೆ ನಮಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಪರಿಸರದಲ್ಲಿ ನಮ್ಮ ಒಂದು ಪರಿಸರದಲ್ಲಿ ಎಷ್ಟೋ ವಿಚಾರಗಳಲ್ಲಿ ಪರಿಸರಕ್ಕೆ ಕಾಪಾಡೋಕ್ಕೆ ನಮ್ಮ ಸೋಲಾರ್ ವಾಟರ್ ಹೀಟರ್ಗಳು ಭಾಳ ಸಹಾಯಕವಾಗಿದೆ. ಮತ್ತು ನಮ್ಮ ಮ್ಯಾನೇಜ್ಮೆಂಟಲ್ಲಿ ಮಿಸ್ಟರ್ ಸುರೇಂದ್ರ ಕುಮಾರ್ ಅವರು ಮತ್ತು ಪ್ರಕಾಶ್ ಅವರು ನಮ್ಮನ್ನು ಒಂದು ಸಾಧಾರಣ ಎಂಪ್ಲಾಯಾಗಿ ನೋಡ್ದಿರ ಅವರ ಮನೆಯವ್ರ ಥರ ಭಾವಿಸಿ ನಮ್ಮನ್ನು ಒಂದು ಈ ಹಂತಕ್ಕೆ ಬೆಳವಣಿಗೆ ಮಾಡಿ ಈ ಹಂತಕ್ಕೆ ತಂದು ಕೊಟ್ಟಿದ್ದಾರೆ. ರಾಜ್ TV ವೀಕ್ಷಕರಿಗೆಲ್ಲರಿಗೂ ಕಿರಣ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಸೊ ಈ ನ್ಯೂಟೆಕ್ ಕಂಪ್ನಿನಲ್ಲಿ ನಾನು ಕ್ವಾಲಿಟಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ 2 ವರ್ಷದಿಂದ. ಸೊ ನ್ಯೂಟೆಕ್ ಕಂಪನಿ ಅಂದರೆ ಮುಂಚೆ ನಾನು ಸ್ಟಾರ್ಟಿಂಗ್ ನನ್ನ ಕರಿಯರ್ ಬಂದು ಸೋಲಾರ್ ಫೀಲ್ಡಲ್ಲೇ ಇತ್ತು. ನನಗೊಂದು ತುಂಬ ಒಂದು ಆಸೆ ಇತ್ತು, ನಾನು ನ್ಯೂಟೆಕಲ್ಲಿ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಹಂಗಾಗಿ ನನಗೊಂದು ಆಪರ್ಚುನಿಟಿ ಕೊಟ್ಟು ಸುಮಾರು 2 ವರ್ಷದಿಂದ ನನ್ನ ಸಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮ ಕಂಪ್ನಿ. ಸೊ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ MD ಸರ್ ಮತ್ತು ನಮ್ಮ ಪ್ರಕಾಶ್ ಸರು, ಇವರು ನಮ್ಮ ಎಂಪ್ಲಾಯೀಸ್ಗಳನ್ನ ಇವರು ಎಂಪ್ಲಾಯಿ ನಾನು ಈ ಥರ ಟ್ರೀಟ್ ಮಾಡಬೇಕು ಅಂತ ಯಾವತ್ತೂ ಯಾರನ್ನೂ ಆ ಥರ ಟ್ರೀಟ್ ಮಾಡಿಲ್ಲ. ಇವರು ನಮ್ಮನ್ನು ಮಕ್ಕಳ ಥರ ನೋಡ್ಕೊತಾ ಇರೋದ್ರಿಂದ ನಾವು ಟೈಮೇ ಗೊತ್ತಾಗಲ್ಲ, ನಾವು ಎಷ್ಟು ಗಂಟೆಗೆ ಹೋಗಿದ್ವಿ ಅಂತಲೇ ಗೊತ್ತಾಗಲ್ಲ. ಮನೆಗೆ ಹೋದ್ಮೇಲೆ ನೋಡ್ತೀವಿ, ಇವತ್ತು 8:30 ಆಯಿತು, ಇದು 7:30 ಆಯಿತು. ಬಟ್ ಸೊ ಆ ಥರ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ. ಅದರಿಂದ ನಾವು ಇಲ್ಲಿ ಜಾಸ್ತಿ ಹೊತ್ತು ಕೆಲಸ ಮಾಡಬೇಕಂತ ನಮಗೆ ಇಷ್ಟ ಆಗ್ತಾ ಇದೆ. ನನ್ನ ಹೆಸರು ಆಂಜನೇಯ ಮೂರ್ತಿ ಅಂತೇಳಿ. ಈ ಕಂಪ್ನಿಯಲ್ಲಿ ನಾನು 2 ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ ಆಸ್ ಎ HR ಮ್ಯಾನೇಜರ್ ಆಗಿ. ನಮ್ಮ ಬುದ್ಧಿವಂತಿಕೆನ ಮತ್ತು ನಮ್ಮ ಕೆಲಸನ ಗುರುತಿಸ್ತಾರೆ ಅಂತ ಹೇಳಿ ನಾನು ಈ ಕಂಪ್ನಿಗೆ ಬಂದು ಜಾಯ್ನ್ ಆದೆ. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸುರೇಂದ್ರ ಕುಮಾರ್ ಸರ್ ಮತ್ತು ಪ್ರಕಾಶ್ ಸರ್ ಯಾವುದೇ ರೀತಿ ಎಂಪ್ಲಾಯಿಗೆ ತೊಂದರೆ ಇರೋದನ್ನು ಇಮಿಡಿಯೇಟಾಗಿ ಅವರೇ ಗ್ರಾಸ್ ಮಾಡಿ ನಮಗೆ ಈ ರೀತಿ ಎಂಪ್ಲಾಯಿಗೆ ಅವ್ರಿಗೆ ಸಹಾಯ ಮಾಡಿ, ಮತ್ತು ಜೊತೆಗೆ ಎಂಪ್ಲಾಯಿ ಕೂಡ ಎಲ್ಲರೂ ಒಂದು ಫ್ಯಾಮಿಲಿ ರೀತಿ ಇದ್ದಾರೆ. ನನ್ನ ಹೆಸರು ರಾಜು ಅಂತ. ಈ ಕಂಪ್ನಿ ಸೇರಿ 20 ವರ್ಷ ಆಗಿದೆ ನನಗೆ. ಇಲ್ಲಿ ಎನಿ ಒಂದು ಕೆಲಸ ನನಗೆ ಗೊತ್ತಿದೆ. ಉತ್ತಮ ಗುಣಮಟ್ಟ ಆಕರ್ಸ್ಕೊಂಡು ಗ್ರಾಹಕರನ್ನ ಆಕರ್ಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿದೆ. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೋದು ತುಂಬ ವರ್ಷದಿಂದ ನಮ್ಮನ್ನು ಚೆನ್ನಾಗಿ ಕಂಡುಕೊಂಡಿದ್ದಾರೆ. ನೋಡೋದಿಲ್ಲ ವೀಕ್ಷಕರೇ, ಯಾವ ರೀತಿ ಈ ಸೋಲಾರ್ ವಾಟರ್ ಹೀಟರ್ನ ಪ್ರತಿಯೊಂದು ಪಾರ್ಟ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ. ಇನ್ನು ಅವರ ಎಂಪ್ಲಾಯೀಸ್ ಕೂಡ ಸುರೇಂದ್ರ ಕುಮಾರ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸುರೇಂದ್ರ ಕುಮಾರ್ ಅವರು ಅವರ ಎಂಪ್ಲಾಯೀಸ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಎಂಪ್ಲಾಯೀಸು ನಿಮ್ಮ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಯಾವ ರೀತಿ ನೀವು ಅವ್ರನ್ನ ನೋಡ್ಕೊತೀರಾ ಅನ್ನೋದ್ರ ಬಗ್ಗೆ ಏನು ಅನಿಸುತ್ತೆ? ಇದ್ರ ಬಗ್ಗೆ ಒಂದು ಯಶಸ್ಸಿನ ಹಿಂದೆ ಒಬ್ಬ ವ್ಯಕ್ತಿ ಇರೋದಿಲ್ಲ, ಒಂದು ತಂಡ ಇರುತ್ತೆ. ಅದು ಟೀಮ್ ವರ್ಕ್ ಕಾರಣ. ಈ ಒಂದು ಬೆಳವಣಿಗೆಗೆ ನನ್ನ ಒಬ್ಬನ ಬೆಳವಣಿಗೆ ಸಾಧ್ಯ ಇಲ್ಲ. ಇಡೀ ನನ್ನ ಟೀಮು, ನನ್ನ ಕೆಳಮಟ್ಟದ ಕಾರ್ಮಿಕರಿಂದ ಹಿಡಿದು ನಮ್ಮ ಅತ್ಯುನ್ನತ ಮಟ್ಟದ ಎಂಪ್ಲಾಯೀಸ್ವರೆಗೂ ಪ್ರತಿಯೊಬ್ಬರು ಅವ್ರದ್ದೇ ಆದ ಒಂದು ಸೇವೆಯನ್ನು ಅವ್ರು ಕೊಟ್ಟಿದ್ದಾರೆ. ಈ ಒಂದು ಹಂತದಲ್ಲಿ ನಮ್ಮ ಎಲ್ಲ ಎಂಪ್ಲಾಯೀಸ್ಗಳಿಗೂ ಆದಷ್ಟು ಅವರೊಂದು ಟೀಮ್ನೊಂದಿಗೆ, ತಂಡದೊಂದಿಗೆ ತೊಗೊಂಡು ಹೋಗಬೇಕು. ಪ್ರತಿಯೊಬ್ಬರೂ ಸಮಾನ ಉದ್ಯೋಗಿಗಳಾಗಿ ಕಾಣಬೇಕು. ಕೆಲಸವನ್ನು ಎಂಜಾಯ್ ಮಾಡಿ. ನೀವು ಆಟ ಆಡೋಕ್ಕೆ ಬರ್ತಿದ್ದೀವಿ ಅನ್ನೋ ರೀತಿಯಲ್ಲಿ ನೀವು ಕೆಲಸವನ್ನು ಪ್ರಾರಂಭ ಮಾಡಿ. ಹೋಗ್ಬೇಕಾದ್ರೂ ಯಾಕೆ ಮುಗಿಸ್ತಾ ಇದ್ದೀವಿ, ಆಟದಿಂದ ಯಾಕೆ ಮನೆಗೆ ಹೋಗ್ತಾ ಇದ್ದೀವಿ ನಾವು ಅಂಥದ್ದೊಂದಿಗೆ ಹೋಗಿ
ಆದರೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಗಳ ಜೊತೆ ಯಾವುದೇ ಒಂದು ಕಟ್ಟುಪಾಡುಗಳು ಒಳಗಾಗದೆ ಒಂದು ಆಟವನ್ನು ಎಷ್ಟು ರೀತಿಯಲ್ಲಿ ಎಂಜಾಯ್ ಮಾಡ್ತಿರೋ ಅದೇ ಕೆಲಸವನ್ನು ಅದೇ ರೀತಿ ಎಂಜಾಯ್ ಮಾಡಿ ಅಂತ ಹೇಳಿ ಎಂಪ್ಲಾಯಿಗಳನ್ನು ಸಮಾನ ಚಿಂತಕರಾಗಿ ನಾವು ತಗೊಂಡು ನಮ್ಮ ಬೆಳವಣಿಗೆಯಲ್ಲಿ ಅವರ ಬೆಳವಣಿಗೆ ಇದೆ ಅಂತ, ಅವರ ಹಿತಾಸಕ್ತಿ ಇಲ್ಲ ನಮ್ಮ ಹಿತಾಸಕ್ತಿ ಇದೆ ಅಂತ ತಗೊಂಡಾಗ ಮಾತ್ರ ಒಂದು ಟೀಮ್ ವರ್ಕು, ಟೀಮ್ ಸ್ಪಿರಿಟು ಮತ್ತು ಟೀಮ್ ಸಕ್ಸಸ್ ಬರೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅಂದರೆ ನಿಮ್ಮ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ? ಅಂದರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಾ? ಯಾವ ರೀತಿ ಇರುತ್ತೆ? ನಮ್ಮಲ್ಲಿ ಎಲ್ಲ ರೀತಿಯಿಂದ ಟ್ರೈನಿಂಗ್ಸ್ಗಳನ್ನ ಕೊಡ್ತೀವಿ. ಒಂದು ಉದ್ಯೋಗದ ಮಟ್ಟದಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಆಗಿರ್ಬೋದು, ಮತ್ತು ಆ್ಯಟಿಟ್ಯೂಡಲ್ ಟ್ರೈನಿಂಗ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಭಾಳಷ್ಟು ಕಂಪನಿಗಳ ಜೊತೆಗೆ ಅಂದರೆ ಟ್ರೈನಿಂಗ್ ಕೊಡುವಂತಹ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರ್ಬೋದು, ಎಲ್ಲ ಒಂದು ಟ್ರೈನಿಂಗ್ಗಳನ್ನು ನಮ್ಮ HR ಡಿಪಾರ್ಟ್ಮೆಂಟು ಕಾಲಕ್ಕೆ ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಬೆಳೆಯೋದ್ರ ಜೊತೆಗೆ, ಕಂಪ್ನಿ ಬೆಳೆಯೋ ಜೊತೆಗೆ ಅವ್ರು ಬೆಳೆಯೋದಕ್ಕೆ ಏನೇನು ಸಹಾಯಕ ಆಗುವಂತಹ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನ ನಮ್ಮ ಕಂಪ್ನಿಲಿ ಕೊಡ್ತಾ ಇದ್ವಿ ಅಂತ ಹೇಳ್ತೀವಿ. ನೀವು ಮಾತನಾಡ್ತಾ ಹೇಳಿದ್ರಿ PWDನಲ್ಲಿ ವರ್ಕ್ ಅಂದರೆ ಕೆಲಸವನ್ನು ಮಾಡ್ತಾ ಇದ್ದೆ ಅಂತ. ಅದರಿಂದ ಆಚೆ ಬಂದಾಗ ನಿಮ್ಮ ಪೇರೆಂಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಇಲ್ಲ ನೀನು ಸ್ವಂತ ಬಿಸ್ನೆಸ್ಸನ್ನು ಮಾಡು ಅಥವಾ ಬೇಡ ಅದನ್ನೇ ಕಂಟಿನ್ಯೂ ಮಾಡು, ಯಾವ ರೀತಿ ನೀವು ರಿಯಾಕ್ಟ್ ಮಾಡಿದ್ರು? ಅವತ್ತು ನಾನು ಈಚೆಗೆ ಬಂದು ಮಾಡಿದಾಗ ನಮ್ಮ ತಂದೆ ಉತ್ತೇಜನ ಕೊಟ್ಟರು. ನಾನು ಹೇಳಿದೆ, ಅಣ್ಣ ನನಗೆ ಇದರಿಂದ ಈ ರೀತಿ ಆಗಿದೆ, ನನಗೆ ಇಚ್ಛೆ ಇಲ್ಲ ಕೆಲಸ ಮಾಡೋದಕ್ಕೆ, ನೀವು ಬಲವಂತವಾಗಿ ಕೆಲಸ ಮಾಡಿ ಅಂತ ಸೇರಿಸಿದ್ರು ಸಹಿತ ನಾನು ಮನಸ್ಸು ಇಚ್ಛೆ ಕೆಲಸ ಮಾಡಲ್ಲ, ಅದ್ರಲ್ಲಿ ನಾನು ಸಕ್ಸಸ್ ಆಗಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗುತ್ತೋ ಬಂಡವಾಳ ಕೊಡಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಎಸ್ಪೆಷಲಿ ನಮ್ಮ ತಂದೆ ಭಾಳಷ್ಟು ಎನ್ಕರೇಜ್ ಮಾಡೋದು ಅಂತ ಹೇಳ್ತೀನಿ. ನನಗೆ ನನ್ನ ಒಂದು ಪಾರ್ಟ್ನರು ಒಂದು ಚಾಲೆಂಜ್ ಕೊಟ್ಟರು, ನೀನು ಇವತ್ತು ಈ ಒಂದು ಪ್ರಾಡಕ್ಟ್ನ ಟೆಸ್ಟಿಂಗಿಗೆ ಡೆಲ್ಲಿ IITಗೆ ಹೋಗು ಅಂತ ತಗೊಂಡು. ನಾನು ಹೇಳಿದೆ, ಸ್ವಾಮಿ ನನಗೆ ಅಷ್ಟು ಸರಿಯಾಗಿ ಇಂಗ್ಲೀಷ್ ಹಿಂದಿ ಬರೋದಿಲ್ಲ, ನೀವು ಓದಿದ್ದೀರಾ ನನಗಿಂತ ಚೆನ್ನಾಗಿ, ಯು ಆರ್ ದಿ ಬೆಟರ್ ಪರ್ಸನ್, ಅಲ್ಲಿಗೆ ಹೋಗಿ ಅಂತ. ಬಟ್ ಅವರಂದರು, ನೀನು ಇಷ್ಟೆಲ್ಲ ಮಾತಾಡ್ತೀಯ, ಇಷ್ಟೆಲ್ಲ ನೀನು ಕಾಮೆಂಟ್ ಮಾಡ್ತೀಯ, ಇಷ್ಟೆಲ್ಲ ವಿಚಾರಗಳು ಹೇಳ್ತೀಯ, ಯಾಕೆ ನಿನ್ನ ಕೈಲಾಗಲ್ಲ, ಹೋಗಿ ಮಾಡಿ ತೋರಿಸು ಅಂತ ಹೇಳಿ ನನ್ನನ್ನು ಕೆಣಕಿದ್ರು, ನನ್ನ ಆತ್ಮಾಭಿಮಾನವನ್ನು. ಆಯಿತು, ನಾನು ತೊಗೊಂಡೆ ಚಾಲೆಂಜಸ್, ಆಯಿತು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ. ಆಯಿತು, ನಾನು ಪ್ರಾಡಕ್ಟ್ನ ಟೆಸ್ಟಿಂಗಿಗೆ ತೊಗೊಂಡೆ, ಡೆಲ್ಲಿಗೆ ಹೋದೆ. ಏನು ಬರುತ್ತೋ ಅದರಲ್ಲೇ ನಾನು ಕಷ್ಟಗಳನ್ನ ಏನಿದೆ ಪ್ರಯತ್ನಗಳನ್ನ ಮಾಡಿದೆ, ಸಕ್ಸಸ್ ಆದೆ. ಸತತವಾಗಿ 7 ಬಾರಿ ಹೋದೆ ಡೆಲ್ಲಿಗೆ. ಇವತ್ತು ಎಲ್ಲ ಹಲವಾರು ರಾಷ್ಟ್ರಗಳನ್ನು ಸುತ್ತಾಡುವಂಥ ಕೀರ್ತಿ ಹಲವಾರು ಒಂದು ಮಾಡೋದಕ್ಕೆ ಆ ಒಂದು ಆತ್ಮವಿಶ್ವಾಸ ಕಾರಣ. ತಾನೇ ಎಜುಕೇಷನ್ನ ಮುಗಿಸಿ ನೆಕ್ಸ್ಟ್ ಒಂದು ಜನ್ರೇಷನ್ ಅಂತ ಬರುತ್ತೆ, ಅವ್ರಿಗೆ ಯಾವ ರೀತಿ ನೀವು ಮಾರ್ಗದರ್ಶನವನ್ನು ನೀಡ್ತೀರಾ ಅದ್ರ ಬಗ್ಗೆ ಕೂಡ ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಮತ್ತೊಂದು ಚಿಕ್ಕ ವಿರಾಮದ ನಂತರ ಸಾಧಕರು ಕಾರ್ಯಕ್ರಮ ಮುಂದುವರಿಯುತ್ತೆ. ನಾವು ಜೀವನವನ್ನು ರೂಪಿಸ್ಕೊಳ್ಳೋಕೆ ಹೋದಾಗ ನಿಜವಾದ ಚಾಲೆಂಜಸ್ಗಳು ಅರ್ಥ ಆಗುತ್ತೆ, ನಿಜವಾದ ಜವಾಬ್ದಾರಿಗಳು ಬರುತ್ತೆ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸಾಧಕರು ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಬಾಲ್ಯ ಅಂತ ಏನಂತೀವಿ, ಅದು ಒಂದು ಮೆಮೊರೇಬಲ್ ಡೇಸ್ ಅನಿಸುತ್ತೆ. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ನನ್ನ ಬಾಲ್ಯ ಜೀವನ ಭಾಳ ಸುಖಕರವಾಗಿ ಸಂತೃಪ್ತವಾಗಿತ್ತು. ಆ ಬಾಲ್ಯ ಮತ್ತೆ ಸಿಗೋದಿಲ್ಲ. ನನಗೆ ಹಸು ಅನ್ನೋದು ಗೊತ್ತಿರಲಿಲ್ಲ, ಹಸುವಿನ ಪದನೇ ಗೊತ್ತಿರಲಿಲ್ಲ. ಅಷ್ಟು ಸುಖವಾಗಿ ಭಾಳ ಚೆನ್ನಾಗಿ ನಾನು ಆ ಬಾಲ್ಯವನ್ನು ಕಳೆದೆ. ಬಟ್ ನಾನು ಜೀವನ ರೂಪಿಸ್ಕೊಳ್ಳೋಕೆ ಹೋದಾಗ ನಿಜವಾದ ಹಸು ಏನು ಅನ್ನೋದು ಅವಾಗ ಅರ್ಥ ಆಯಿತು. ಅವತ್ತು ನಮ್ಮ ಶೆಡ್ಡಲ್ಲಿ, ಫ್ಯಾಕ್ಟ್ರಿ ಶೆಡ್ಡಲ್ಲಿ ಏನು ಬಿದ್ದಿರುತ್ತೆ ವೆಲ್ಡಿಂಗ್ ರಾಡ್ಸ್ಗಳು, ಸಣ್ಣ ಸಣ್ಣ ತುಂಡುಗಳು, ಅದನ್ನೆಲ್ಲವನ್ನು ಸೇರಿಸ್ಬಿಟ್ಟು ಅದನ್ನ ಸ್ಕ್ರ್ಯಾಪ್ಗೆ ಹಾಕ್ಬಿಟ್ಟು ಅದರಲ್ಲಿ ಬಂದಿರೋಂತಹ ದುಡ್ಡಲ್ಲಿ ಸಹಿತ ಅವತ್ತು ನಾವು ಊಟ ಮಾಡಿದ್ದೀವಿ. ಅಂಥ ಕಷ್ಟದ ಪ್ರಸಂಗನೂ ಬಂದಿದ್ದೀವಿ. ಆದರೆ ಬಾಲ್ಯ ಮಾತ್ರ ನನಗೆ ಭಾಳ ಸುಖಕರವಾಗಿತ್ತು, ಭಾಳ ಸಂತೋಷವಾಗಿತ್ತು. ಅಂದರೆ ಆ ಹಸುವನ್ನು ಫೀಲ್ ಮಾಡೋಕ್ಕೆ ನಿಮಗೆ ಸಾಕಷ್ಟು ವರ್ಷನೇ ಬೇಕಾಯಿತು. ನಾವು ಎಲ್ಲಿವರೆಗೂ ನಮ್ಮ ಪೇರೆಂಟ್ಸ್ ಜೊತೆ ಇರ್ತೀವಿ, ನಮ್ಮ ಪೇರೆಂಟ್ಸ್ ನಮ್ಮನ್ನು ಭಾಳ ಸುಖಕರವಾಗಿ ಬೆಳೆಸಿರ್ತಾರೆ. ನಾವು ಜೀವನವನ್ನು ರೂಪಿಸ್ಕೊಳ್ಳೋಕೆ ಹೋದಾಗ ನಿಜವಾದ ಚಾಲೆಂಜಸ್ಗಳು ಅರ್ಥ ಆಗುತ್ತೆ, ನಿಜವಾದ ಜವಾಬ್ದಾರಿಗಳು ಬರುತ್ತೆ. ನಿಜವಾಗ್ಲೂ ನಾನು ಎಷ್ಟು ಮಟ್ಟಿಗೆ ಬರೆದೆ ಅಂತ ಹೇಳಿದ್ರೆ, ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ, ಅಂದರೆ ಆರ್ಡಿನರಿ ಸ್ಟೂಡೆಂಟ್. ನಾನು ಪ್ರೈಮರಿ ಸ್ಕೂಲು, ಹೈಸ್ಕೂಲ್ಗಳಲ್ಲೆಲ್ಲ ಒಳ್ಳೆ ಮೆರಿಟಾಗಿ ತೊಗೊತಿದ್ದೆ. ಸ್ವಲ್ಪ ಹೈಸ್ಕೂಲಿಗೆ ಬಂದ ತಕ್ಷಣವೇ ನಾನು ಆ್ಯಕ್ಟಿವಿಟೀಸ್ಗಳು ಓದೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಜಾಸ್ತಿ ಆಗೋಯ್ತು. ನಾನು ಹುಟ್ಟಿ ಬೆಳೆದಿದ್ದು ಪ್ರತಿಯೊಂದು ಶಿವಮೊಗ್ಗ ನಗರದಲ್ಲಿ. ನಾನು ಓದಿದ್ದು ಸೆಕ್ರೆಟರಿಯೇಟ್ ಹೈಸ್ಕೂಲಲ್ಲಿ, ಮತ್ತು ನಾನು ಡಿಪ್ಲೊಮಾ ಎಜುಕೇಷನ್ ಮಾಡಿದ್ದು ಸಂಜಯ್ ಗಾಂಧಿ ಮೆಮೋರಿಯಲ್ ಪಾಲಿಟೆಕ್ನಿಕ್ ಸಾಗರದಲ್ಲಿ. ನಾನು ಡಿಪ್ಲೊಮಾ ಪಾಸಾದ ನಂತರ ಆ್ಯಸ್ ಯೂಶುವಲ್ ಜೀವನ ರೂಪಿಸ್ಕೊಳ್ಳೋದ್ರೆ ಹಲವಾರು ಚಾಲೆಂಜಸ್ಗಳನ್ನ ನಾವು ಮಾಡಿದ್ವಿ. ಬಟ್ ಬಾಲ್ಯದ ಜೀವನ ನನಗೆ ಭಾಳಷ್ಟು ಕಂಫರ್ಟಬಲ್ ಇತ್ತು, ಭಾಳಷ್ಟು ಉತ್ತೇಜನವಾಗಿತ್ತು. ಬಟ್ ಬಾಲ್ಯ ಕಳೆದಾದ ಮೇಲೆ ಬರೋ ಚಾಲೆಂಜಸ್ಗಳು ನನಗೆ ಜೀವನದಲ್ಲಿ ಹಲವಾರು ಪಾಠಗಳನ್ನ ಕಲಿಸ್ತು ಅಂತ ಹೇಳ್ಬೋದು. 20 ವರ್ಷದ ಹಿಂದೆ ಈ ಥರ ಒಂದು ಅವೇರ್ನೆಸ್ ಇರಲಿಲ್ಲ. ಈಗ ಒಂದು ಅವೇರ್ನೆಸ್ ಇದೆ, ಸೋಲಾರ್ ಅಂದ್ರೇನು, ಅದು ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಂತ. ಬಟ್ ಆ 20 ವರ್ಷದಿಂದ ಏನು ಕಷ್ಟಪಟ್ರಿ? ಅಂದರೆ ಸೋಲಾರ್ ಅಂದರೆ ಜನಕ್ಕೆ ಅಷ್ಟು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮನೋಭಾವ ಯಾರಿಗೂ ಇರೋದಿಲ್ಲ. ಆ ಒಂದು ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರೆ ಆ ಒಂದು ಪರಿಸ್ಥಿತಿ? 92ರಲ್ಲಿ ಸೋಲಾರ್ ವಾಟರ್ ಹೀಟರ್ಸ್ ಅಂತ ಸೇಲ್ಸ್ ಮಾಡೋಕ್ಕೆ ಹೋದಾಗ ಜನ ನಂಬ್ತಾ ಇರಲಿಲ್ಲ. ಬಿಸಿನೀರಲ್ಲಿ ಸೋಲಾರ್ ಕಾಯುತ್ತೆ ಅಂತ ಹೇಳಿದ್ರೆ ನಗಾಡ್ತಾ ಇದ್ರು. ಕೆಲವೊಂದು ಜನಗಳಿಗೆ ನಾವು ಏನಂತ ಹೇಳ್ತಾ ಇದ್ವಿ ಅಂದರೆ, ಸರ್ ನೀವು ದುಡ್ಡು ಕೊಡಬೇಡಿ, ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮಗೆ ಬಿಸಿನೀರು ಸಿಕ್ಕಾದ ಮೇಲೆ, ಬಿಸಿನೀರು ಸ್ನಾನ ಮಾಡಿ ಸಂತೃಪ್ತಿ ಆದಮೇಲೆ 10-15 ದಿವಸ ಆದಮೇಲೆ ಪೇಮೆಂಟ್ ಕೊಡಿ ಅಂತ ಅವತ್ತು ಪುಷ್ ಮಾಡ್ತಾ ಇದ್ವಿ ಮಾರ್ಕೆಟಲ್ಲಿ ಸೋಲಾರ್ ವಾಟರ್ ಹೀಟರ್ನ. ಇವತ್ತು ಜನ ಅವರಾಗೆ ತೊಗೊತಾ ಇದ್ದಾರೆ. ಇವತ್ತು ಒಂದು ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲ್ ಮಾಡೋದ್ರಿಂದ
ಒಂದು ಮನೆಯಲ್ಲಿ 40% ವಿದ್ಯುತ್ ಉಳಿತಾಯ ಆಗುತ್ತೆ. ಹೆಚ್ಚು ಕಡಿಮೆ ಅವರಲ್ಲಿ ಮೇಜರಾಗಿ ಎಲೆಕ್ಟ್ರಿಸಿಟಿ ಗೀಸರ್ಸಲ್ಲಿ ಏನು ಖರ್ಚಾಗುವಂಥದ್ದು 40% ಸೋಲಾರ್ ವಾಟರ್ ಹೀಟರಲ್ಲಿ ಸೇವ್ ಆಗ್ತಾ ಇದೆ. ಪ್ರತಿಯೊಂದು ದಿನ 24 ಗಂಟೆನೂ ಸಹಿತ ಬಿಸಿನೀರು ಸಿಗುತ್ತೆ. ಇದು ಆ ಒಂದು ಮಟ್ಟದಲ್ಲಿ ನಾವುಗಳ ಮಾಡಿದ ಪ್ರಯತ್ನ ಇವತ್ತು ಈ ಒಂದು ಅವೇರ್ನೆಸ್ ಕಾರಣ ಆಯಿತು. ಇವತ್ತು ನೀವು ಬೆಂಗಳೂರಲ್ಲೇ ಆಗಿರಲಿ, ಕರ್ನಾಟಕದಲ್ಲಿ ಎಲ್ಲೇ ನೋಡ್ಬೋದು, ಹೊಸ ಮನೆಗಳಲ್ಲಿ ಎಲ್ಲೆಲ್ಲೂ ಆಗಿರಲಿ ಸೋಲಾರ್ ವಾಟರ್ ಹೀಟರ್ಗಳಿದೆ. ನಮ್ಮಂತೆ 108 ಮ್ಯಾನುಫ್ಯಾಕ್ಚರ್ಸ್ಗಳು ಇದರ ಪ್ರಯತ್ನ ಅದರ ಯಶಸ್ಸು ಅದರ ಹಿಂದಿದೆ ಅಂತ ನಾನು ಹೇಳ್ತೀನಿ, ಇಚ್ಛೆ ಪಡ್ತೇನೆ. 1994ರಲ್ಲಿ ನಾನು ಮದುವೆ ಆದೆ. 92ರಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡಿದೆ. ನಾನು 92ರಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ನಲ್ಲ, ಹೆಚ್ಚು ಕಡಿಮೆ ನಾವು 0 ಲೆವೆಲಿಂದ 25 ಲಕ್ಷ ಅರ್ನ್ ಮಾಡಿ ನೆಟ್ ಪ್ರಾಫಿಟ್ ಹೋಗಿದ್ವಿ. ಅವತ್ತು ಟಾಟಾ ಇಂಡಿಕಾ ಕಾರ್ ಅಂತ ಎಸ್ಟೇಟ್ ಕಾರ್ ಇತ್ತು, ಅದನ್ನು ತೊಗೊಂಡ್ವಿ. ಆ್ಯಕ್ಚುಲಿ ನನಗೆ ಕಾರ್ ಓಡಿಸೋದಕ್ಕೆ ಬರ್ತಾ ಇರಲಿಲ್ಲ, ಆದರೂ ಧೈರ್ಯವಾಗಿ ಓಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ಆ ಒಂದು ರೀತಿಯಲ್ಲಿ ಮದುವೆ ಹೆಣ್ಣು ನೋಡೋದಕ್ಕೂ ಅದನ್ನೇ ತೊಗೊಂಡೋಗಿದ್ದೆ. 94ರಲ್ಲಿ ಅನಿತಾ ಅಂತ ಶಿವಮೊಗ್ಗದವರೇ, ಅವರನ್ನು ಮದುವೆ ಆದೆ. ಇವತ್ತು 2 ಹೆಣ್ಮಕ್ಳಿದ್ದಾರೆ. ಒಬ್ಬಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಇನ್ನೊಬ್ಬಳು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ನ್ಯೂಟೆಕ್ ಸೋಲಾರ್ ಸಂಸ್ಥೆ ನಮ್ಮ ವಿಷನ್ ಮುಂದಿನ 25 ವರ್ಷ 50 ವರ್ಷದವರೆಗೂ ನಾವು ವಿಷನ್ ಬರೆದಿಟ್ಬಿಟ್ಟಿದ್ದೀವಿ ಆಲ್ರೆಡಿ. ಮುಂದಿನ 25 ವರ್ಷದಲ್ಲಿ ಹೇಗಿರಬೇಕು, ಮುಂದಿನ 50 ವರ್ಷದಲ್ಲಿ ನ್ಯೂಟೆಕ್ ಹೇಗಿರಬೇಕು ಅಂತ. ನಾವಿರ್ಬೋದು ಅಥವಾ ಇಲ್ಲದೇ ಇರ್ಬೋದು, ನ್ಯೂಟೆಕ್ ಅಂತೂ ಇದ್ದೇ ಇರುತ್ತೆ. ಈ ಒಂದು ನಿರಂತರ ಪ್ರಯತ್ನದಲ್ಲಿ ಈಗಾಗಲೇ 22ನೇ ವರ್ಷ ನಾವು ಕಳೆದಿದ್ದೀವಿ. ನ್ಯೂಟೆಕ್ ಅಂದರೆ ಸೋಲಾರ್, ಸೋಲಾರ್ ಅಂದರೆ ನ್ಯೂಟೆಕ್. ಇಟ್ ಈಸ್ ದ ಸ್ಲೋಗನ್. ಆಫ್ಟರ್ 50 ಇಯರ್ಸ್ ಇರಬೇಕು ಅನ್ನೋದು ನಮ್ಮ ಕನಸು. ಇನ್ನು ಇವತ್ತಿನ ಈ ಜನ್ರೇಷನ್ ಯೂತ್ಸ್ಗೆ ನೀವೊಂದು ಮಾದರಿ ಅಂತ ಹೇಳ್ಬೋದು, ಅವ್ರಿಗೆ ಒಂದು ಮೆಸೇಜ್ ಅಂತ ಏನು ಕೊಡ್ತೀರಾ? ಯಾವುದೇ ಕಾರಣಕ್ಕೆ ಹೆದರಬೇಡಿ. ಕಿಕ್ ದಿ ಫಿಯರ್, ಹೆದರಿಕೆನ ಒದ್ದೋಡಿಸಿ, ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳಿ. ಥಿಂಕ್ ಪಾಸಿಟಿವ್. ಡೆಡಿಕೇಶನ್ ಮತ್ತು ನಿಮ್ಮ ಜೀವನವನ್ನು ಒಂದು ಕಾನ್ಸಂಟ್ರೇಟ್ ಆಗಿ ಒಂದು ಗುರಿ ಇಟ್ಕೊಳ್ಳಿ. ಜೀವನದಲ್ಲಿ ಏನು ಬೇಕಾದ್ರೆ ಸಾಧಿಸ್ಬೋದು. ಸಕ್ಸಸ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಆದರೆ ಕಾನ್ಫಿಡೆನ್ಸ್, ಕರೇಜ್, ಕಾನ್ಸಂಟ್ರೇಷನ್ ಇಸ್ ದ ಕೀ ಫಾರ್ ಸಕ್ಸಸ್ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸರ್, ಈ ಟೈಮ್ ಅನ್ನೋದು ತುಂಬ ಮುಖ್ಯ. ಆದರೂ ಕೂಡ ನಿಮಗೆ ತುಂಬ ಕೆಲಸ ಇರುತ್ತೆ, ಆದರೂ ಕೂಡ ಸ್ವಲ್ಪ ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೀರಾ. ನಮ್ಮ ವೀಕ್ಷಕರಿಗೂ ಕೂಡ ತಮ್ಮ ಅನುಭವ ಹೇಗಿತ್ತು, ತಾವು ಯಾವ ರೀತಿ ಬೆಳೆದು ಬಂದ್ರಿ, ಜೊತೆಗೆ ನಮ್ಮ ಯೂತ್ಸ್ಗೂ ಕೂಡ ಮೆಸೇಜನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಷ್ಟು ಹೆಮ್ಮೆ ಅಥವಾ ಒಂದು ಮಟ್ಟದಲ್ಲಿ ಬೆಳೆದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಒಂದು ಆ ಪ್ರಯತ್ನದ ಹಾದಿನಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಬಟ್ ನಮ್ಮ ಗುರಿ ಇನ್ನೂ ಭಾಳಷ್ಟು ದೂರ ಇದೆ. ಬಟ್ ಅದನ್ನು ಸಾಧನೆ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ. ಇದು ನಿಜವಾಗ್ಲೂ ನಾನೇನು ಜೀವನದಲ್ಲಿ ಸಾಧನೆ ಮಾಡುವಂಥದ್ದಲ್ಲ, ಒಂದು ಸಣ್ಣ ಪುಟ್ಟ ಮೌಲ್ಯಗಳೊಂದಿಗೆ ಪ್ರಯತ್ನಗಳ ಹಾದಿನಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾನು ಈ ಕಂಪನಿ ಡೈರೆಕ್ಟ್ರಾಗಿ 23 ವರ್ಷದಿಂದ ನಾನು ಮತ್ತು ಸುರೇಂದ್ರ ಕುಮಾರ್ ಅವರ ಜೊತೆಯಲ್ಲಿ ಈ ಒಂದು ಕಂಪನಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಸಾಧನೆಯಲ್ಲಿ ನಮ್ಮ ಸುರೇಂದ್ರ ಕುಮಾರ್ ಅವ್ರದ್ದು ಅತಿ ಹೆಚ್ಚಿನ ಪಾಲಿದೆ ಅಂತ ನನ್ನ ಅನಿಸಿಕೆ. ಏಕೆಂದರೆ ನಾನು ಸುಮಾರು 23 ವರ್ಷಗಳಿಂದ ನಾವು ಜೊತೆಯಲ್ಲಿರೋರು. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾನು ಅವ್ರಿಗಿನ್ನ ಸ್ವಲ್ಪ ಸೀನಿಯರ್ ಆದರೂ ಕೂಡ ಒಂದು ಗೈಡ್ ಮಾಡ್ತಾಯಿರ್ತಾರೆ, ಹೆಲ್ಪ್ ಮಾಡ್ತಾಯಿರ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಯಾವುದೋ ಒಂದು ಫೈನಾನ್ಷಿಯಲ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಅಥವಾ ಬೇರೆ ಏನೇ ವಿಷಯ ಇರ್ಬೋದು, ನಮ್ಮಲ್ಲಿ ಅಷ್ಟು ಒಂದು ಒಳ್ಳೆಯ ಹೊಂದಾಣಿಕೆ ಇರೋದಿದೆ. ಜೊತೆಗೆ ಸಾಕಷ್ಟು ಜನಗಳಿಗೆ ನಾವು ನಮ್ಮಿಂದ ಒಂದು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದೀವಿ. ಅವರ ಜೀವನ ಮಟ್ಟ ಕೂಡ ಸುಧಾರಿಸೋದಕ್ಕೆ ನಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಿದೆ. ಆ ಒಂದು ತೃಪ್ತಿ ಇದೆ. ನಮ್ಮ ಕಂಪ್ನಿ ಬಗ್ಗೆ ಏನು ಹೇಳಬೇಕು, ನಮ್ಮ ಸುರೇಂದ್ರ ಕುಮಾರ್ ಅವ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಎರಡೇ ಮಾತು. ಒಂದು, ಅವರ ಕಮಿಟ್ಮೆಂಟ್ ಟು ಸೋಲಾರ್ ಎನರ್ಜಿ. ಮೇಲೆ ಕೆಳಗೆ ಏನೇ ಆಗಿರಲಿ, ಕಷ್ಟ ಸುಖ ಎಲ್ಲ ಸೇರಿಕೊಂಡು ಇವಾಗ ನಾವು ದೇಶದಲ್ಲೇ ಒಂದು ಲೀಡಿಂಗ್ ಕಂಪ್ನಿ ಆಗಿದ್ದೀವಿ ಸೋಲಾರ್ ವಾಟರ್ ಹೀಟರ್ಸಲ್ಲಿ. ಇದರ ಸಾಧನೆ ಒಂದೇ. ಅವರ ನಮ್ಮ ಸುರೇಂದ್ರ ಕುಮಾರ್ ಅವರ ವಿಷನ್ನು ಏನಾಗಬೇಕು ಅಂತ ಅವರ ಗುರಿ. ನಮಗೆಲ್ಲ ಅವ್ರ ಗುರಿ ಫುಲ್ ಡೀಟೇಲ್ಡಾಗಿ ಹೇಳಿಲ್ಲ, ಆದರೆ ಒಂದೊಂದು ಕೆಲಸ ಮಾಡೋದನ್ನು ಆ ಗುರಿ ಕಡೆನೇ ಹೋಗ್ತಾ ಇರೋವಂಥ ನಮ್ಮದು ಇದೊಂದು ಜರ್ನಿ ಇದು. ಇದು ಇವತ್ತಿನ ಸಾಧಕರು ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯ ಪರಿಚಯವನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಚಾನಲ್ ಚೇಂಜ್ ಮಾಡದೆ ನೋಡ್ತಾ ಇರಿ ರಾಜ್ ನ್ಯೂಸ್.